ನಮಸ್ತೆ ಸ್ನೇಹಿತರೆ, ಉಷಾ ಭರತ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮನೆಯಲ್ಲಿ ಬಿರಿಯಾನಿ ಪೌಡರ್ನ ಹೇಗೆ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ನಾನು ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಜಾಪತ್ರೆ, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಕಲ್ಲುಹು, ಪಲಾವ್ ಎಲೆ, ಏಲಕ್ಕಿ, ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಈಗ ನಾನು ಇದನ್ನೆಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡ್ಕೊಂಡ ನಂತರ ಈಗ ನಾವೊಂದು ಮಿಕ್ಸಿ ತಗೊಂಡು ಇದನ್ನು ಹಾಕೊಂಡು ರುಬ್ಕೋಬೇಕಾಗತ್ತೆ. ಇದಕ್ಕೆ ನಾನು ಧನಿಯಾ ಹಾಕಬೇಕಾಗಿತ್ತು. ಧನಿಯಾನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನಾನು ಡೈರೆಕ್ಟ್ ಪೌಡರ್ನೇ ಸೇರಿಸ್ಕೊತಾ ಇದ್ದೀನಿ, ಮನೆಯಲ್ಲಿ ಮಾಡಿರುವಂತಹದ್ದು. ಈಗ ರುಬ್ಬಿದಾದ್ಮೇಲೆ ಹೇಗೆ ಬಂದಿದೆ ಅಂತ ನೀವೇ ನೋಡ್ಬೋದು. ಒಂದ್ಸಾರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರ ಘಮನೂ ಕೂಡ ತುಂಬ ಚೆನ್ನಾಗೇ ಇದೆ, ನೋಡ್ಬೋದು ನೀವೇನೆ. ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ನಾವೇ ಮಾಡಿಕೊಂಡು ಹಾಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮ್ಮನೇಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.